ಈ ಜಗತ್ತಿನಲ್ಲಿ ನಿಜವಾಗಿಯೂ ಶಕ್ತಿಶಾಲಿ ಮಹಿಳೆ ಯಾರು? ಯಾರು ತನ್ನನ್ನು ತಾನು ಸೆಲ್ಫ್ ಕೇರ್ ಮಾಡಿಕೊಳ್ಳೋದನ್ನು, ಸೆಲ್ಫ್ ಮೋಟಿವೇಟ್ ಮಾಡಿಕೊಳ್ಳೋದನ್ನು ಹಾಗೂ ಸ್ವಯಂ ಹೀಲ್ ಮಾಡಿಕೊಳ್ಳೋದನ್ನು ಕಲ್ತಿದ್ದಾಳೆ, ತಿಳ್ಕೊಂಡಿದ್ದಾಳೆ. ಆಕೆ ನಿಜವಾಗಿಯೂ ಶಕ್ತಿಶಾಲಿ, ಡೇಂಜರಸ್ ಮಹಿಳೆ. ಹೇಗೆ? ಯಾರು ತನ್ನ ಜೀವನದಲ್ಲಿ ಅನೇಕ ಭರವಸೆಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ, ಯಾರು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಸೋತು ಹೋಗಿದ್ದಾಳೆ, ಆದರೂ ಸಹ ಈ ಬಾರಿ ಆಕೆ ತನ್ನನ್ನು ತಾನು ಮೇಲೆತ್ತುಕೊಳ್ಳುವಂಥದ್ದನ್ನು ಚೂಸ್ ಮಾಡಿದ್ದಾಳೆ. ಆಕೆ ನಿಜವಾಗಿಯೂ ಶಕ್ತಿಶಾಲಿ ಮಹಿಳೆಯಾಗಿದ್ದಾಳೆ. ಯಾರು ಅನೇಕ ಘಟನೆಗಳನ್ನು ಫೇಸ್ ಮಾಡಿದ್ದಾಳೆ, ಕಗ್ಗತ್ತಲೆ ದಿನಗಳನ್ನು ಕಂಡಿದ್ದಾಳೆ, ಆ ಕಗ್ಗತ್ತಲೆ ರಾತ್ರಿಗಳನ್ನು ಅನುಭವಿಸಿದ್ದಾಳೆ ಒಂಟಿಯಾಗಿ. ಯಾರು ನನ್ನವರಂತ ಅಂದ್ಕೊಂಡಿದ್ದಳೋ ಅವರೆಲ್ಲ ಅವಳ ಮುಂದೆ ಒಂದು ರೀತಿ ಇರುವುದನ್ನು, ಅವಳ ಹಿಂದೆ ಒಂದು ರೀತಿ ಇರುವುದನ್ನು ಆಕೆ ಅರ್ಥಕೊಂಡಿದ್ದಾಳೋ, ಆದರೂ ಸಹ ತನ್ನನ್ನು ತಾನು ಮೇಲೆತ್ತಿಕೊಳ್ಳುವಂತಹ, ತನ್ನನ್ನು ಪುನಃ ಮೊದಲಿನ ಹಾಗೆ ಆಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾಳಲ್ಲ, ನಿಜವಾಗಿಯೂ ಆಕೆ ಶಕ್ತಿಶಾಲಿ ಮಹಿಳೆಯೇ ಆಗಿದ್ದಾಳೆ. ಆಕೆ ಇಂತಹ ಘಟನೆಗಳನ್ನು ತನ್ನ ಜೀವನದಲ್ಲಿ ಎದುರಿಸಿದ್ದಾಳೆ. ಆ ಘಟನೆಗಳನ್ನು ಯಾರಾದರೂ ಕೇಳಿದ್ರೇ ಮೈ ಜುಮ್ಮೆನ್ನುತ್ತೆ, ಅವರ ಮನಸ್ಸು ಭಯಭೀತ ಆಗುವಂತಹ ಘಟನೆಗಳನ್ನು ಆಕೆ ನಿಜವಾಗಿಯೂ ಎದುರಿಸಿದ್ದಾಳೆ. ಆದರೆ ಆಕೆ ಎದುರಿಸಿದಂಥ ಪ್ರತಿಯೊಂದು ಘಟನೆಗಳು, ಆಕೆ ಜೀವನದಲ್ಲಿ ಸೋತು ಹೋದಂತಹ ಎಲ್ಲ ಭರವಸೆಗಳು ಈಗ ಆಕೆಗೆ ನಾನು ಮತ್ತೊಮ್ಮೆ ಸಫಲಳಾಗಬಲ್ಲೆ ಅನ್ನುವಂಥ ವಿಶ್ವಾಸ ಆಕೆಗೆ ಇಲ್ಲ. ನಾನು ಮತ್ತೊಮ್ಮೆ ಎದ್ದು ನಿಲ್ಲಬಲ್ಲೆ ಎನ್ನುವಂತಹ ಭರವಸೆನೂ ಕೂಡ ಕಳ್ಕೊಂಡಿದ್ದಾಳೆ. ಆದರೂ ಸಹ ಈಗ ಆಕೆ ತನ್ನನ್ನು ಮತ್ತೊಮ್ಮೆ ಮೇಲೆತ್ತಿಕೊಳ್ಳಬೇಕನ್ನುವಂತಹ ವಿಶ್ವಾಸದಿಂದ ತನ್ನನ್ನು ತಾನು ಮೇಲೆತ್ತಿಕೊಳ್ಳುವಂತಹ, ಪುನಃ ಮೊದಲಿನಂತೆ ಆಗುವಂತಹ ಒಂದು ಧೈರ್ಯವನ್ನು, ಸಾಹಸವನ್ನು ಇಟ್ಟಿದ್ದಾಳಲ್ಲ, ಆಕೆ ನಿಜವಾಗಿಯೂ ಸಾಹಸಿ ಮಹಿಳೆ, ನಿಜವಾಗಿಯೂ ಶಕ್ತಿಶಾಲಿ ಮಹಿಳೆಯೇ ಆಗಿರುವಳು. ಶಕ್ತಿಶಾಲಿ ಮಹಿಳೆಯತ್ತಂದ್ರೆ ನಿಜವಾಗಿಯೂ ಆಕೆ ತನ್ನ ಜೀವನದಲ್ಲಿ ಬಹಳಷ್ಟು ಕಹಿ ಅನುಭವಗಳನ್ನು ಅನುಭವಿಸಿದ್ದಾಳೆ. ಯಾವಾಗ ಎಲ್ಲವೂ ದೂರ ಆಗಿದೆ, ಹರಡಿ ಛಿದ್ರವಾಗಿವೆ, ಯಾರ ಮೇಲೆ ಪೂರ್ಣ ಭರವಸೆ ಇತ್ತೋ ಅವರೂ ಸಹ ನಿಧಾನವಾಗಿ ದೂರ ಆಗಿದ್ದಾರೆ. ಕೆಲವರು ಮನಸ್ಸಿನಿಂದ ದೂರ ಇದ್ದಾರೆ, ಕೆಲವರು ದಾರಿಯಿಂದ ದೂರ ಇದ್ದಾರೆ, ಇನ್ನು ಕೆಲವರು ಸಮೀಪ ಇದ್ದರೂ ಕೂಡ ಆಕೆಯನ್ನು ಒಂಟಿ ಮಾಡಿದ್ದಾರೆ. ಹೀಗಾಗಿ ಯಾರಿಗಾದರೂ ಪರಿಚಯ ಹೇಳುವಾಗ ಆಕೆಯ ಬಗ್ಗೆ ಇದೇ ಮಾತೇ ಬರ್ತದ, ಇದೇನು ಶಾಣೆ ಅದ, ಇದಕ್ಕೇನು ತಿಳಿತದ, ಈಕಿಗೇನು ಗೊತ್ತದ, ಈಕಿಗೆಲ್ಲ ಅನುಭವ ಅದ ಅನ್ನುವಂತಹ ಮಾತುಗಳೇ ಬರ್ತದೆ ಹೊರತಾಗಿ ಆಕೆ ಇದೇ ಮಾತುಗಳನ್ನು ಕೇಳಿ ಕೇಳಿ ಆಕೆ ಹೀಗೂ ಆಗಿಬಿಟ್ಟಿದ್ದಾಳೆ. ತನ್ನ ಮೂಲ ನಾನು ಯಾರು, ನಾನು ನಿಜವಾಗಿಯೂ ಆ ಯೋಗ್ಯಳೆ ಅನ್ನೋದು ಕೂಡ ತಾನು ತನ್ನನ್ನು ಮರೆತು ಬಿಟ್ಟಿದ್ದಾಳೆ. ಆದರೆ ಈಗ ಈ ಬಾರಿ ಆ ಮಹಿಳೆ ಈ ಒಂದು ಮಾತು ತನಗೆ ತಾನು ಅರ್ಥ ಮಾಡ್ಕೊಂಡಿದ್ದಾಳೆ. ಲೈಫ್ನೊಳಗೆ ಏನಾದರೂ ಬಿಡಬೇಕು ಅಂದ್ರೆ ಅಥವಾ ಏನಾದರೂ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಅದು ಈಗ ಒಬ್ಬರನ್ನು ಮಾತ್ರ ಬಿಡಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ದಾಳೆ. ಆ ಒಬ್ಬರು ಯಾರು ಅಂತಂದರೆ ಅದು ಸ್ವಯಂ, ಕೇವಲ ತನ್ನನ್ನು ತಾನು ಮಾತ್ರ ಎಂದಿಗೂ ಬಿಡಬಾರ್ದು, ಬಿಟ್ಕೊಡಬಾರ್ದು ಅನ್ನೋದನ್ನು ಪಕ್ಕ ಅರ್ಥಕೊಂಡ್ಬಿಟ್ಟಿದ್ದಾಳೆ. ಯಾರು ಸ್ವಯಂನನ್ನು ಅರಿತಿದ್ದಾರೋ, ಯಾರು ತನ್ನನ್ನು ತಾನು ತಿಳ್ಕೊಂಡಿದ್ದಾರೋ ಅವರು ನಿಜವಾಗಿಯೂ ಶಕ್ತಿಶಾಲಿ ಮಹಿಳೆಯೇ. ತನ್ನನ್ನು ತಾನು ತಿಳ್ಕೊಳ್ಳೋದು ಅಂತಂದರೆ ನಾನೊಬ್ಬ ಇಂಥವರ ಮಗಳು, ಇಂಥವರ ಹೆಂಡತಿ, ನಾನು ಇಷ್ಟು ವಯಸ್ಸಿನವಳು, ಇಷ್ಟೊಂದು ಓದಿದವಳಂತನ ಇಲ್ಲ. ತನ್ನನ್ನು ತಾನು ತಿಳಿದವಳು ಎಂದರೆ ತಾನು ಚರ್ಮನ ಅಥವಾ ತಾನು ಮೂಳೆ ಮಾಂಸದಿಂದ ಆದಂತಹ ಗೊಂಬೆನ, ಇದರ ಒಳಗಡೆ ಇರುವಂತಹ ಈ ಮಹಿಳೆಯ ಒಂದು ಪಾತ್ರವನ್ನು ಅಭಿನಯ ಮಾಡುತ್ತಿರುವಂತಹ ಒಳಗಡೆ ಒಂದು ಯಾವ ದಿವ್ಯ ಶಕ್ತಿ ಇದೆಯೋ, ಸ್ವಯಂನ ಒಂದು ಸತ್ಯ ಪರಿಚಯವಿದೆಯೋ, ಆ ಸತ್ಯ ಪರಿಚಯವುಳ್ಳವಳೇ ನಿಜವಾದಂತಹ ಶಕ್ತಿಶಾಲಿ ಮಹಿಳೆ. ಯಾಕಂದರೆ ಸ್ವಯಂಗೆ ಶಕ್ತಿಯನ್ನು ಕೊಡಬಲ್ಲದು. ಆಕೆ ಈ ಹಿಂದಿನ ಆ ಎಲ್ಲ ಕಗ್ಗತ್ತಲೆಯ ದಿನಗಳನ್ನು ಒಬ್ಬಳೇ ಎದುರಿಸಿದ್ದಾಳೆ. ಜೀವನದ ಅನೇಕ ಕಹಿ ಮಾತುಗಳನ್ನು ಒಬ್ಬಳೇ ನುಂಗಿದ್ದಾಳೆ. ಆ ಎಲ್ಲ ಮೋಸಗಳನ್ನು ಒಬ್ಬಳೇ ಸಹಿಸಿದ್ದಾಳೆ. ಈಗ
ಅಂತಹ ಮಹಿಳೆಯ ಒಳಗೆ ಒಂದು ವಿಶಿಷ್ಟ ರೀತಿಯ ಕ್ಲಾರಿಟಿ ಇದೆ, ಬುದ್ಧಿವಂತಿಕೆ ಇದೆ, ತಿಳುವಳಿಕೆ ಇದೆ. ಈ ತಿಳುವಳಿಕೆ ಆಕೆಯೊಳಗೆ ಜಾಗೃತವಾಗಿಬಿಟ್ಟಿದೆ. ಆಕೆಯ ಜೀವನದ ಪ್ರತಿಯೊಂದು ಕಹಿ ನೆನಪುಗಳು ಹಾಗೂ ಆ ನೋವುಗಳು ಆಕೆಯೊಳಗಿನ ಶಕ್ತಿಯನ್ನು ಜಾಗೃತ ಮಾಡಿಬಿಟ್ಟಿದೆ. ಆಕೆಗೆ ಈಗ ಸಾಹಸ ತುಂಬುತ್ತಿದೆ. ಆ ಶಕ್ತಿಶಾಲಿ ಮಹಿಳೆಗೆ ಈಗ ಒಂಟಿತನ ಭಯ ಅನಿಸೋದಿಲ್ಲ. ಯಾರು ದೂರ ಆದರೂ ಕೂಡ ಆಕೆ ಈಗ ಹೆದರೋದಿಲ್ಲ. ಯಾರು ಮೌನ ತಾಳಿದರೂ ಕೂಡ ಆಕೆ ಈಗ ಭಯ ಪಡೋದಿಲ್ಲ. ಈಗ ಆಕೆಗೆ ಯಾರ ವ್ಯಾಲಿಡೇಷನ್ನ ಅವಶ್ಯಕತೆ ಇಲ್ಲ, ಮೌಲ್ಯಮಾಪನ ಮಾಡುವ ಅವಶ್ಯಕತೆ ಇಲ್ಲ. ಮೊದಲು ಆಕೆ ಹೀಗೆ ಅನ್ಕೋತಾ ಇದ್ದಳು, ನಾನು ಮಾತಾಡಿದ ಸರಿ ಇದೆಯಾ, ನಾನು ಮಾಡೋ ಕೆಲಸ ಸರಿ ಇದೆಯಲ್ಲ, ನಾ ಕರೆಕ್ಟ್ ಇದ್ದೀನಲ್ಲ, ನಾನೇನು ಹಂಗೆ ದಾರಿ ತಪ್ತಾ ಇಲ್ಲಲ್ಲ, ನನ್ನ ಡ್ರೆಸ್ ಚೆನ್ನಾಗಿದೆಯಲ್ಲ ಅಂತ ಪ್ರತಿಯೊಂದು ಮಾತಿಗೂ ಆಕೆ ವ್ಯಾಲಿಡೇಷನ್ನ ಇಷ್ಟಪಡ್ತಾ ಇದ್ದಳು. ಬೇರೆಯವರು ನನಗೆ ಸರಿ ಅಂತ ಹೇಳಿ ಅಂತ ಅನ್ಕೋತಿದ್ದಳು. ಈಗ ಆಕೆ ಅದರಿಂದ ಹೊರಗೆ ಬಂದಿದ್ದಾಳೆ. ಹಾಗಾದರೆ ಮಹಿಳೆಯ ಒಳಗೆ ಇಷ್ಟೊಂದು ಕ್ಲಾರಿಟಿ, ಧೈರ್ಯ, ಸಾಹಸ, ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಮಹಿಳೆ ತನ್ನ ಜೀವನದಲ್ಲಿ ಅನೇಕ ಬಾರಿ ಸೋತರೂ ಕೂಡ, ಅನೇಕ ಬಾರಿ ಸಹಿಸಿಕೊಂಡು ಕೂಡ ಆಕೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಹೀಗೂ ಅಲ್ಲ, ಆಕೆ ಹಿಂದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ, ಅಥವಾ ಮನೆಯೊಳಗಿನ ಕಾಗದ ಪತ್ರಗಳಲ್ಲಿ ಆಕೆ ಹೆಸರು ನೊಂದಿದೆ ಅಂತ, ಹಾಗೂ ಇಲ್ಲ. ಆಕೆಯ ಪತಿ ಅವಳ ಹಿಂದೆ ಇದ್ದಾನೆ, ಅವನು ಬಹಳ ಶಕ್ತಿಶಾಲಿಯಾಗಿದ್ದಾನೆ ಅನ್ನುವ ಕಾರಣದಿಂದನೂ ಅಲ್ಲ. ಇಲ್ಲ, ಆಕೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಉತ್ತಮ ಪರಿವಾರದವಳಾಗಿದ್ದಾಳೆ, ಈ ಕಾರಣದಿಂದ ಆಕೆಯಲ್ಲಿ ಬಹಳ ಶಕ್ತಿ ಇದೆ ಅಂತ ಆದರೂ ಕೂಡ ಇದು ಕೂಡ ಅಲ್ಲ. ಹಾಗಾದರೆ ಆಕೆಗೆ ಈ ಶಕ್ತಿ ಹಿಂದೆ ಇರುವ ಯಾವುದಾದ್ರೂ ಒಬ್ಬ ಬಲಾಢ್ಯ, ಒಬ್ಬ ಪ್ರಸಿದ್ಧ ವ್ಯಕ್ತಿ ಏನಾದರೂ ಇದ್ದಾನಾ? ಇಲ್ಲ. ಹಾಗಾದರೆ ಇಷ್ಟೊಂದು ಶಕ್ತಿ ಆಕೆಗೆ ಎಲ್ಲಿಂದ ಬರ್ತಾ ಇದೆ? ಹೇಗೆ? ನಾವು ಮಹಾಭಾರತದಲ್ಲಿ ನೋಡ್ತೀವಿ, ದ್ರೌಪದಿ ಯಾವಾಗ ವಸ್ತ್ರಹರಣ ಆಗ್ತಾ ಇತ್ತು ಆ ಸಮಯದಲ್ಲಿ ಆಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ, ಎಲ್ಲರ ಕಡೆಗೂ ನೋಡಿ, ಅಂದರೆ ಆಕೆ ಹತ್ತಿರ ಬ್ಯಾಂಕ್ ಬ್ಯಾಲೆನ್ಸು ಇತ್ತು, ಆಕೆ ಮಹಾರಾಣಿನೇ ಆಗಿದ್ದು, ಧನ ಸಂಪತ್ತು ಅಂತಸ್ತು ಹೆಸರು ಎಲ್ಲವೂ ಇತ್ತು. ಆಕೆಯ ಬಲಾಢ್ಯ ಪತಿಯಂದಿರೂ ಕೂಡ ಇದ್ದರು ಸನ್ಮುಖದಲ್ಲಿ, ಆಕೆಯ ಎದುರುಗಡೆಗೆ ರಾಜ ದರ್ಬಾರದಲ್ಲಿ ಸರ್ವರ ಸನ್ಮುಖದಲ್ಲಿ ಆಕೆಗೆ ರಕ್ಷಣೆಗಾಗಿ, ಆಕೆಯ ಒಂದು ಪುನಃ ಕಳೆದುಕೊಂಡ ಮಾನವನ್ನು ತುಂಬುವಂತಹ ಶಕ್ತಿಯನ್ನು ಕೊಡುವಂಥವ್ರು ಯಾರಿದ್ರು? ಅವರ ಅತ್ತೆ, ಮಾವ, ಮಹಾರಾಜ, ಗುರುಗಳು ಎಲ್ಲರೂ ಇದ್ದೂ ಕೂಡ ಯಾರಿಂದಲೂ ಕೂಡ ಆಕೆಗೆ ಸಹಯೋಗ ಸಿಗಲೇ ಇಲ್ಲ ಅನ್ನುವಂಥದ್ದು ನಮ್ಮ ಎದುರುಗಡೆಗೆ ಬಹಳ ಅಚ್ಚಳಿಯದ ಉದಾಹರಣೆ ಇದೆ. ಹಾಗಾದ್ರೆ ಒಬ್ಬ ಮಹಿಳೆ ಇಷ್ಟೆಲ್ಲ ಸೋತು, ಇಷ್ಟೆಲ್ಲ ಸಹಿಸಿಕೊಂಡು ಕೂಡ ಆಕೆ ಹತ್ರ ಇರುವಂಥ ಶಕ್ತಿ ಯಾವುದು ಅಂತಂದರೆ, ಒಬ್ಬ ಮಹಿಳೆ ಆಗೋದಕ್ಕಿಂತ ಮೊದಲು ಆಕೆ ಒಂದು ಶಕ್ತಿ ಆಗಿದ್ದಳು. ಅಂದರೆ ಒಬ್ಬ ವ್ಯಕ್ತಿಗೆ ಆಕೆ ತಾಯಿ ಆಗಿದ್ದಾಳೆ, ಒಬ್ಬರಿಗೆ ಯಾರಿಗೋ ಮಡದಿ ಆಗಿದ್ದಾಳೆ, ಯಾರಿಗೋ ತಂಗಿ ಆಗಿದ್ದಾಳೆ, ಯಾರಿಗೋ ಒಬ್ಬಳು ಮಗಳಾಗಿದ್ದಾಳೆ. ಆದರೆ ಮಗಳಾಗೋಕ್ಕಿಂತ ಮೊದಲು, ಒಂದು ಮಗು ಆಗೋಕ್ಕಿಂತ ಮೊದಲು, ಹೆಣ್ಣು ಮಗು ಅಂತ ಅನ್ನಿಸ್ಕೊಳ್ಳೋಕ್ಕಿಂತ ಮೊದಲು ಆಕೆ ಒಂದು ಶರೀರ ಅಲ್ಲ, ಆಕೆ ಒಂದು ಚೇತನ ಇದ್ದಾಳೆ, ಶಕ್ತಿ ಇದ್ದಾಳ, ಪರಮಾತ್ಮ ಶಿವನ ಅರ್ಧಾಂಗಿನಿ ಇದ್ದಾಳ. ಆತ್ಮ, ಚೇತನ, ಪರಮಾತ್ಮನಿಂದ ಬಂದಿರುವಂತಹ ಒಂದು ದಿವ್ಯ ಶಕ್ತಿ. ಆ ದಿವ್ಯ ಶಕ್ತಿ ಈ ವಿಶ್ವ ನಾಟಕದಲ್ಲಿ ಪಾತ್ರ ಮಾಡುವಾಗ ಒಬ್ಬ ಮಹಿಳೆ, ಒಬ್ಬ ಮಗಳು, ಒಬ್ಬ ಸ್ತ್ರೀ ಎನ್ನುವಂತಹ ವಸ್ತ್ರವನ್ನು ಧರಿಸಿ ಪಾತ್ರ ಅಭಿನಯ ಮಾಡ್ತಾ ಇದ್ದಾಳೆ ಹೊರತಾಗಿ ಮಹಿಳೆ ಶಾರೀರಿಕವಾಗಿ, ಪ್ರಾಕೃತಿಕವಾಗಿ ನೋಡಲಿಕ್ಕೆ ಮಾತ್ರ ಆಕೆ ಒಬ್ಬ ಮಹಿಳೆ, ಅಬಲೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಹಿಳೆಯಲ್ಲ, ಆಕೆ ಶಿವಶಕ್ತಿ. ಮಹಿಳೆ ಕೇವಲ ಮಹಿಳೆಯಲ್ಲ, ಆಕೆ ದೇವಿ, ಆಕೆ ಜಗನ್ಮಾತೆಯಾಗಿದ್ದಾಳೆ. ಯಾಕೆ ಅಂದರೆ ಆಕೆ ಮೂಳೆಗಳಲ್ಲ. ಮಹಿಳೆ ಅಂದರೆ ಕೇವಲ ಮಾಂಸವಲ್ಲ, ಮಹಿಳೆ ಅಂದರೆ ಕೇವಲ ಚರ್ಮದ ಹೊದಿಕೆಯಲ್ಲ. ಮಹಿಳೆಯ ಪಾತ್ರವನ್ನು ಒಂದು ಅಭಿನಯ ಮಾಡುವಂತಹ ಒಳಗಡೆ ನಿರಾಕಾರ ಶಕ್ತಿ, ಚೇತನ, ಒಂದು ದಿವ್ಯ ಪ್ರಭೆ, ಬೆಳಕು
ಇದೆ. ಆ ಬೆಳಕೆ ಈ ದೇಹರೂಪಿ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿವರೆಗೆ ಒಬ್ಬಳಿಗೆ ಇವಳು ಹೆಣ್ಮಗಳು, ಇವನೊಬ್ಬ ಪುರುಷ, ಇವಳು ಹುಡುಗಿ, ಹುಡುಗ, ಕುಮಾರ್, ಕುಮಾರಿ ಎನ್ನುವಂಥ ಟೈಟಲ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ನಾವು ಚರ್ಮವನ್ನು ನೋಡ್ತಾ ಇದ್ದೀವಿ, ಮೇಲ್ಗಡೆ ಇರುವಂಥ ಅವರ ಒಂದು ಲೇಬಲನ್ನು ನೋಡ್ತಾ ಇದ್ದೀವಿ. ಆದರೆ ಈ ಮನುಷ್ಯ ಜೀವನದ, ಸ್ತ್ರೀ ಪುರುಷ ಜೀವನದ ಹಿಂದೆ ಒಂದು ಸತ್ಯ ಏನಿದೆಯಲ್ಲ, ಅದು ನಿರಾಕಾರ ಚೇತನ, ಚೈತನ್ಯ ಆತ್ಮ. ಆತ್ಮ ಪರಮಾತ್ಮನ ಸಂತಾನ ಆಗಿರೋದ್ರಿಂದ ಅದು ದಿವ್ಯವಾಗಿದೆ, ಶಕ್ತಿಶಾಲಿಯಾಗಿದೆ, ಅದು ಅನಂತ ಊರ್ಜಾ ಉಳ್ಳದ್ದಾಗಿದೆ, ಬಹಳಷ್ಟು ಪ್ರಕಾಶವನ್ನು ಉಳ್ಳುವಂಥದ್ದಾಗಿದೆ. ಹೀಗಾಗಿ ಪದೇ ಪದೇ ಮಹಿಳೆಯ ಜೀವನದಲ್ಲಿ ಅತ್ಯಾಚಾರಗಳು, ಅನ್ಯಾಯಗಳು ಎಸಗಿದಾಗ ಆಕೆ ಆ ಒಳಗಿರುವ ಶಕ್ತಿ, ಆ ಚೇತನ ಕಾಳಿ ಸ್ವರೂಪವಾಗಿ, ದುರ್ಗೆ ಸ್ವರೂಪವಾಗಿ ಆಕೆ ರಾಕ್ಷಸರ ಪ್ರತಿಯಾಗಿ ಸಂಹಾರ ಮಾಡಿರುವುದನ್ನು ನಾವು ನೋಡಿದ್ದೀವಿ. ಯಾಕೆ ಅಂದರೆ ಮಹಿಳೆ ಕೇವಲ ಮಹಿಳೆಯಲ್ಲ, ಆಕೆ ಒಬ್ಬ ಶಿವಶಕ್ತಿಯಾಗಿದ್ದಾಳೆ.